CWC ಏನು ಆರ್ಡರ್ ಮಾಡಿದೆ ಅದನ್ನು CWMA ಯಥಾವತ್ತು ಸರಿ ಇದೆ ಅವ್ರು ಮಾಡಿರೋದು ಅಂತ ಹೇಳ್ತಾ ಇದೆ. ನಾವು ಡೇ ಒನ್ ಇದು ಅದನ್ನೇ ಹೇಳ್ತಾ ಬಂದಿದ್ದೀವಿ. ಡಿಸ್ಟ್ರೆಸ್ ಫಾರ್ಮುಲಾ ಈ ಥರ ಬರ ಬಂದಾಗ ಡ್ಯಾಮ್ಗಳಲ್ಲಿ ನೀರು ಕಡಿಮೆ ಇದ್ದಾಗ ಡಿಸ್ಟ್ರೆಸ್ ಫಾರ್ಮುಲಾ ಅನ್ನು ಫಾಲೋ ಮಾಡಿ ನೀರನ್ನು ಹಂಚಿಕೆ ಮಾಡಬೇಕು ಅಂತ ಒಂದು ನಮ್ಮ ನಿಯಮ ಹೇಳುತ್ತೆ. ಅದರ ಪ್ರಕಾರನೇ ಆ ಪ್ರಾಧಿಕಾರಗಳು ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ತಮಿಳ್ನಾಡು ಹೇಳ್ತಾ ಇರೋದು ರೆಗ್ಯುಲರ್ ಆಗಿ ನೀವು 40 TMC ಕೊಡಬೇಕಿತ್ತು, ಬರೀ 3 TMC ಕೊಟ್ಟಿದ್ರೆ ನಮ್ಗೆ ನೀರು ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರ ವಾದದಲ್ಲೂ ತಪ್ಪಿದೆ ಅಂತ ನಾವು ಹೇಳಕ್ ಬರೋದಿಲ್ಲ. ಆಮೇಲೆ ಡಿಸ್ಟ್ರೆಸ್ ಫಾರ್ಮುಲಾ ಪ್ರಕಾರ ಕೂಡ ನಾವೆಷ್ಟು ನೀರನ್ನು ಬಿಡಬೇಕಿತ್ತೋ ಅದರ ಅರ್ಧ ಮಾತ್ರ ಬಿಡೋಕೆ ಅಂತ ಯಾರೋ ನಮ್ಮ ಪ್ರಾಧಿಕಾರಗಳು ಹೇಳಿರುವಂಥದ್ದು. ಅವ್ರಿಗೆ ನೀರಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಪ್ರಾಧಿಕಾರಗಳನ್ನ ನಾವು ಟೀಕೆ ಮಾಡಕ್ ಸಾಧ್ಯನೇ ಇಲ್ಲ. ಹೌದು, ಇದು ವಾಸ್ತವ. ಇದು ಸರ್ಕಾರ ಇದನ್ನ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಆದರೆ ಪ್ರಾಧಿಕಾರ ಆದಷ್ಟು ನಮ್ಮ ಫೇವರ್ ಆಗಿ ಕೆಲಸ ಮಾಡಿದೆ. ನಾನು ಸುಮಾರು ಜನ ರಿಟೈರ್ಡ್ ಆಫೀಸರ್ಗಳನ್ನ ಕೇಳಿದೆ, ಆ ಕಮಿಟಿಗಳಲ್ಲಿ ಇದ್ದವ್ರನ್ನು ಮಾತಾಡಿದೆ. ಇಲ್ಲ, ಬಟ್ ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಳೆ ಬಂದಿಲ್ಲ, ಡ್ಯಾಮ್ಗಳು ತುಂಬಿಲ್ಲ. ಅದೊಂದು ಬಿಟ್ರೆ ಈ ಹಂಚಿಕೆ ವಿಚಾರವಾಗಿ ಏನಿದೆ, CWC ಮತ್ತೆ ಎರಡೂ ಕಮಿಟಿಗಳೇನಿದೆ, ಪ್ರಾಧಿಕಾರಗಳೇನಿದೆ, ಎರಡು ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡೋಕೆ ಟ್ರೈ ಮಾಡಿದೆ. ಆದರೆ ನೀರಿಲ್ಲ, ಬರ ಇದೆ. ಹಾಗಾಗಿ ಅವ್ರಿಗೂ ಏನು ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲೂ ಬಹುಶಃ ಇದು ನಮಗೆ ನಮ್ಮ ಫೇವರ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಹೌದು, ಬದಲಿಗೆ ನಮಗಿರೋದು ಒಂದೇ ಆಪ್ಷನ್ನು, ಇಡೀ ಈ ನೀರು ಹಂಚಿಕೆಯ ಹಿಂದಿಂದ ಏನು ನಡ್ಕೊಂಡ್ ಬಂದಿದೆ ಆ ಇಡೀ ಪ್ರಕ್ರಿಯೆಯನ್ನು ಕ್ವಶನ್ ಮಾಡಕ್ಕೆ ಅವಕಾಶ ಇದೆಯಾ ಅಂತ. ಹೌದು, ಅವ್ರಿಗೆ ಎಷ್ಟು ನೀರಿಗೆ ಕೊಟ್ಟಿದ್ದೀವೋ ಇದೇ ಸರಿ ಇಲ್ಲ ಅಂತ ಆರ್ಗ್ಯೂ ಮಾಡಬೇಕು. ಹೌದು, ಆ ಥರ ಏನಾದ್ರು ಅವಕಾಶ ಇದ್ರೆ ಟ್ರೈ ಮಾಡ್ಬೋದು. ಬಿಟ್ರೆ ನಿಮ್ಗೆ ಈಗ ಏನೋ ಈ ಸಮಿತಿ ಏನು ನಮಗೆ ಇಷ್ಟು ಕೊಡು ಅಂತ ಹೇಳಿದೆ, ಡಿಸ್ಟ್ರೆಸ್ ಫಾರ್ಮುಲಾ ಪ್ರಕಾರ ಏನು ಅವ್ರು ಹೇಳಿದೆ ಅದಕ್ಕಿಂತ ಕಡಿಮೆ ಕೊಟ್ಟಿರೋದ್ರಿಂದ ನಮಗೆ ಬಹುಶಃ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಹಿನ್ನಡೆ ಆಗುತ್ತೆ. ಅದರ ಬದಲು ಮುಖ್ಯಮಂತ್ರಿಗಳು ಈ ಎಲ್ಲ ಏನೋ ಲೀಡರ್ಗಳ ಜೊತೆ ಮೀಟಿಂಗ್ ಏನು ಮಾಡ್ತಾ ಇದ್ದಾರೆ, ಜಲಸಂಪನ್ಮೂಲವನ್ನು ಏನೋ ಇಂಪ್ರೂವ್ ಮಾಡೋದು ಹೇಗೆ, ನಮ್ಮ ಡಿಸ್ಪ್ಯೂಟ್ಗಳೇನಿದೆ ಡಿಸ್ಪ್ಯೂಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ, ಆಮೇಲೆ ಆಲ್ಮಟ್ಟಿ ಸೇರಿ ಸುಮಾರು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಅದನ್ನು ಮಾಡಿಸೋದು ಹೇಗೆ, ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಹರ್ಡರ್ಸ್ಗಳಿದೆ ಅದನ್ನು ಬಿಡಿಸೋದು ಹೇಗೆ, ಆಮೇಲೆ ಬೇಸಿಗೆಯ ಸಂದರ್ಭದಲ್ಲಿ ಮತ್ತು ಮಳೆಗಾಲ ಸಂದರ್ಭದಲ್ಲಿ ನೀರನ್ನು ಸಂಗ್ರಹಿಸಿಟ್ಟು ಎಲ್ಲೆಲ್ಲಿ ಸುಮಾರು ಡ್ಯಾಮ್ಗಳ ಪ್ರಾಜೆಕ್ಟ್ಗಳಿದೆ ನಮ್ಮ ಹತ್ರ, ಸುಮಾರು ಡ್ಯಾಮ್ಗಳು ಹರಿದೋಗ್ತಾ ಇರೋ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಸುಮಾರು ಡ್ಯಾಮ್ಗಳು ಪ್ರಾಜೆಕ್ಟ್ಗಳು ಪ್ರಪೋಸಲ್ ಪ್ರಾಜೆಕ್ಟ್ಗಳಿದೆ. ಆ ಪ್ರಾಜೆಕ್ಟ್ಗಳನ್ನ ಟೇಕ್ ಆಫ್ ಮಾಡ್ಕೊಳ್ಳೋದು ಹೆಂಗೆ, ಇದ್ರ ಬಗ್ಗೆ ಅಷ್ಟೇ ಗಮನ ಹರಿಸಬೇಕು. ಇದೇ ನಮ್ಮ ಮುಂದಿರೋ ಆಪ್ಷನ್ನು. ರೈತರಿಗೆ ನೋವಾಗಿದೆ. ಹೌದು, ಇಡೀ ಬೆಳೆ ಇಲ್ಲ, ಮುಂಗಾರು ಹಂಗಾಮು ಪೂರ್ತಿ ಅವ್ರಿಗೇನು ಲಾಭ ಆಗಿಲ್ಲ. ಸೊ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ, ಕೋಟ್ಯಾಂತರ ಏನೋ ರೈತರಿಗೆ ನಷ್ಟ ಆಗ್ತಾ ಇದೆ. ನಮ್ಮ GDP ಮೇಲೆ ನೇರವಾದ ಹೊಡೆತ ಬೀಳ್ತಾ ಇದೆ ನೀರಿಲ್ಲದಾಗ ಅನ್ನೋ ಕಾರಣಕ್ಕೆ. ಹಾಗಾಗಿ ಮತ್ತಷ್ಟು ಡ್ಯಾಮ್ಗಳನ್ನು ಹೇಗೆ ಕಟ್ಕೋಬೇಕು ನಾವು, ಮತ್ತಷ್ಟು ಡ್ಯಾಮ್ಗಳನ್ನ ಕಟ್ಕೊಂಡು ಜಲಸಂಪನ್ಮೂಲವನ್ನು ಹೇಗೆ ನಾವು ಸದ್ಬಳಕೆ ಮಾಡ್ಕೋಬೇಕು, ಮಳೆ ನೀರು ಕೊಯ್ಲು ಪದ್ಧತಿನ ಹೇಗೆ ಯಶಸ್ವಿಯಾಗಿ ಮಾಡ್ಕೋಬೇಕು, ಆಮೇಲೆ ಏನೋ ಕಡಿಮೆ ನೀರನ್ನು ಇಂಥ ಸಂದರ್ಭದಲ್ಲಿ ಕಡಿಮೆ ನೀರನ್ನು ಬಳಸುವ ಬೆಳೆಗಳನ್ನು ಬೆಳೆಯೋದ್ರ ಬಗ್ಗೆ ರೈತರಿಗೆ ಹೇಗೆ ಅರಿವು ಮೂಡಿಸಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸುಮಾರು ಪ್ರಯೋಗಗಳನ್ನು ಮಾಡಿ ಕೆಲವು ಬೆಳೆ ಕಡಿಮೆ ನೀರು ಹೀರುವ ಬೆಳೆಗಳನ್ನು ಡೆವಲಪ್ ಮಾಡಿದೆ, ತಳಿಗಳನ್ನು ಡೆವಲಪ್ ಮಾಡಿದೆ. ಅದನ್ನು ಹೇಗೆ ಪ್ರಚಾರ ಮಾಡಬೇಕು, ನಮ್ಮ ಜಲಾನಯನ ಇಲಾಖೆಗಳನ್ನು ವಾಟರ್ ಶೆಡ್ ಇದನ್ನೆಲ್ಲ ಏನೋ ಸಕ್ರಿಯವಾಗಿ ಕೆಲಸ ಮಾಡೋ ಥರ ಮಾಡಿ ಅದಕ್ಕೊಂದಷ್ಟು ಫಂಡ್ಗಳು ಇಟ್ಟು ನೀರನ್ನು ಹೆಂಗೆ ಇಂಗಿಸ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ಮುಖ್ಯಮಂತ್ರಿಗಳು ಇರೋದು ಆಪ್ಷನ್ ಒಂದೇ. ಹೌದು, ಇದನ್ನ ಬಿಟ್ಟು ಸುಮ್ಮನೆ ಏನೋ ಬೀಟ್ ಅರೌಂಡ್ ದ ಬುಷ್, ಸುಮ್ಮನೆ ಗಾಳಿಲಿ ಗುಂಡು ಹೊಡೆದಂಗೆ ಆಗುತ್ತೆ. ಸುಪ್ರೀಂ ಕೋರ್ಟ್ ತಾನೇ ಏನು ಹೇಳಕ್ಕಾಗುತ್ತೆ, CWC ಏನು ಹೇಳಕ್ಕಾಗುತ್ತೆ. ಹೆಚ್ಚು ಈಗ ಒಂದು ಫಾರ್ಮುಲಾ ಇದೆ, ರೂಲ್ಸ್, ಇದ್ರ ಪ್ರಕಾರ ನೀನು ನ್ಯಾಯ ತೀರ್ಮಾನ ಮಾಡ್ಬೇಕಪ್ಪ ಹೇಳಿ ಕೂರ್ಸಿರ್ತಾರೆ. ಅಲ್ಲಿ ನಮ್ಮ ಕರ್ನಾಟಕದವ್ರನ್ನೇ ಕೂರ್ಸಿದ್ರು ಕೂಡ ಆ ರೂಲ್ ಬಿಟ್ಟು ಹೋಗಕ್ ಆಗೋದಿಲ್ಲ, ಅವ್ರ ಕೈಲಿ ಹೋಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಎಲ್ಲರ ಜವಾಬ್ದಾರಿ, ನಮ್ಮ ಮುಖ್ಯಮಂತ್ರಿಗಳದ್ದು ಒಬ್ಬರದೇ ಜವಾಬ್ದಾರಿ ಅಂತಲ್ಲ, ಇಡೀ ನಾಡಿನ ಎಲ್ಲ ನಾಗರಿಕರ ಜವಾಬ್ದಾರಿ, ಎಲ್ಲ ರೈತರ ಜವಾಬ್ದಾರಿ. ನಾವು ಜಲಸಂಪನ್ಮೂಲವನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ನೀರನ್ನು ಪೋಲಾಗದೇ ಇರೋ ಥರ ಹೇಗೆ ಬಳಸ್ಕೋಬೇಕು, ನಾವು ಯಾವ ಥರದ ಬೆಳೆಗಳನ್ನು ಬೆಳೆಬೇಕು, ಸೈಂಟಿಫಿಕ್ ಏನೋ ಕೃಷಿ, ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನ ಹೇಗೆ ನಾವು ಶುರು ಮಾಡಬೇಕು, ಅನುಸರಿಸಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕೇ ವಿನಃ ನಾವೇನೂ ಇಲ್ಲ, ತಟ್ಟೆಯಲ್ಲಿ ಅನ್ನ ಇಲ್ಲ, ಕಿತ್ತಾಡೋದ್ರಲ್ಲಿ ಪ್ರಯೋಜನವೇ ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಎರಡನೇದು, ನಾವು ಪ್ರೇ ಮಾಡಬೇಕು ಭಗವಂತನಲ್ಲಿ ಮಳೆ ಬರಲಿ ಅಂತ. ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು ನೋಡಿ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಅದು ನಮ್ಮ ದೊಡ್ಡ ದುರಂತ. ಹೌದು, ನಮ್ಮ ಈ ಬಡ ರಾಷ್ಟ್ರಗಳ ಎಲ್ಲ ಹಣೆ ಬರ ಅಷ್ಟೇ. ನಮ್ಮ ಕರ್ನಾಟಕದಷ್ಟೇ ಅಲ್ಲ, ಬೇರೆ ರಾಜ್ಯಗಳದಷ್ಟೇ ಅಲ್ಲ, ನಮ್ಮ ದೇಶದ್ದೇ ಅಷ್ಟೇ ಅಲ್ಲ, ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳಿದೆಯಲ್ಲ
ಅಭಿವೃದ್ಧಿಯ ಮುಖ ಕಾಣದೇ ಇರೋ ಕಂಟ್ರಿಗಳಿದೆಯಲ್ಲ, ಈ ದೇಶಗಳ ರಾಜಕಾರಣಿಗಳು ಹಿಂಗೆ ಯೋಚನೆ ಮಾಡೋದು. ತಕ್ಷಣಕ್ಕೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಡೋದು, ವೋಟ್ ಹಾಕ್ಸ್ಕೊಳ್ಳೋಕೆ ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳೋದು, ಅವ್ನು ಇಷ್ಟು ಕೊಟ್ಟರೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಡೋದು, ನಿಮಗೆ ಕುಕ್ಕರ್ ಕೊಟ್ಬಿಡ್ತೀವಿ ಅಂತ ಹೇಳೋದು, ಒಂದು ಫ್ರೀ ಪೀಸ್ ಏನೋ ಒಂದು ಕೊಟ್ಬಿಡ್ತೀವಿ ಅಂತ ಹೇಳೋದು, ಫ್ರೀ ಸಿಲಿಂಡರ್ ಕೊಟ್ಬಿಡ್ತೀವಿ. ಅವ್ರ ಮಕ್ಕಳು ಮೊಮ್ಮಕ್ಕಳು ಮತ್ತೆ ಭಿಕಾರಿಗಳೇ ಅವರು. KPSCಗಳಲ್ಲಿ ಅಥವಾ ಉದ್ಯೋಗ ಕೊಡೋ ಸಂಸ್ಥೆಗಳನ್ನು ಇವರು ಒಂದೊಂದು ಫ್ಯಾಮಿಲಿ ಆಸ್ತಿಯನ್ನಾಗಿ ಇಟ್ಕೊಂಡ್ಬಿಡೋದು, ತಮಗೆ ಬೇಕಾದವ್ರಿಗೆ ತಮ್ಮ ನೆಂಟರಿಷ್ಟರಿಗೆ ಕೆಲಸ ಕೊಡೋದು, ಯಾರು ಹಣ ಕೊಡ್ತಾರೋ ಅವ್ನು ಕೆಲಸ ಕೊಡೋದು. ಇವ್ರ ಕುಟುಂಬಗಳು ಇವರ ಎರಡೆರಡು ತಲೆಮಾರು ಮೂರು ತಲೆಮಾರು ನೆಮ್ಮದಿಯಾಗಿರ್ತವೆ. ಆದರೆ ಬಡ ಬೋರೇಗೌಡ ಅವನು ಭಿಕ್ಷೆ ಬಿಡಬೇಕು, ಅವ್ನ ಮಗನೂ ಭಿಕ್ಷೆ ಬಿಡಬೇಕು, ಇವ್ರ ಕಡೆನೇ ನೋಡಬೇಕು, ಇವ್ರ ಮುಖ ನೋಡ್ಕೊಂಡು ಟೈಮ್ ಪಾಸ್ ಜೀವನ ಕಳಿಬೇಕು ಅವರು. ಇದು ನಮ್ಮ ದೇಶದ ದುರಂತ. ಈಗ ಬರವನ್ನು ಹೇಗೆ ಎದುರಿಸಬೇಕು? ಈಗ ಇಸ್ರೇಲ್ನ ಮಾದರಿ, ಏನು ನಮ್ಮ ಆಫೀಸರ್ಸ್ಗಳು ಹೋಗಿದ್ದು ಇಸ್ರೇಲ್ ಮಾದರಿ ದುಬೈ ಮಾದರಿ ಅಲ್ಲೆಲ್ಲ ಹೋಗಿ ಕೃಷಿ ಹೆಂಗೆ ಅಂತ ನೋಡ್ಕೊಂಬಂದ್ರು. ಏನು ಇಂಪ್ಲಿಮೆಂಟ್ ಮಾಡಿದ್ರಿ? ಹೌದು, ನಮ್ಮಲ್ಲಿ 10% ಮಳೆ ಬರಲ್ಲ, ಅವರು ಆರಾಮಾಗಿದ್ದಾರಲ್ಲ, ಬೆಳೆ ಬೆಳೀತಾ ಇದ್ದಾರಲ್ಲ, ಆಹಾರದ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿದ್ದಾರಲ್ಲ ಅವರು. ಆ ದೇಶಗಳನ್ನ ಯಾಕೆ ನಮಗೆ ಮಾದರಿ ಆಗೋದಿಲ್ಲ? ಹೌದು, ನಮ್ಗದು ಯಾವುದು ಒಳ್ಳೇದು ಯಾವುದು ಮಾದರಿ ಆಗಲ್ಲ ನಮಗೆ. ಯಾಕೆಂದರೆ ನಾವು ಈ ಥರದ ಆಕ್ಟಿವಿಟೀಸ್ಗಳು ಬ್ಯುಸಿ ಇದ್ದೀವಿ. ಅವನ ಮೇಲೆ ಕಲ್ಲೆಸಿ, ಇವನ ಮೇಲೆ ಕಲ್ಲೆಸಿ, ಅಲ್ಲಿ ಹೋರಾಟ, ಇವನ್ ಕಾರಣ ಅದಕ್ಕೆ, ಇವನ್ ಕಾರಣ, ಇದು ಯಾರು ಕಾರಣ ಅಲ್ಲ. ಪಾಲಿಸಿಗಳು, ನಮ್ಮ ಪಾಲಿಸಿಗಳಿದೆಯಲ್ಲ, 4ನೇ ದರ್ಜೆ ಪಾಲಿಸಿಗಳ ಕೈ ಹಾಕ್ತಾ ಇದ್ದೀವಿ. ಕರಪ್ಟ್ ಭ್ರಷ್ಟರನ್ನ ತಗೊಂಬಂದು ಪಾಲಿಸಿ ಮಾಡೋ ಜಾಗದಲ್ಲಿ ಕೂರಿಸಿದ್ದೀವಿ. ಅವನೇನು ಮಾಡ್ತಾನೆ, ವ್ಯವಹಾರ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. ದೇಶದ ಕತೆ ಹಾಳಾಗೋಗ್ಲಿ ಅಂತ ಅವನ ತಲೆಯಲ್ಲಿ. ಇದು ನಮ್ಮ ದುರಂತಗಳು. ಮುಖ್ಯಮಂತ್ರಿಗಳು ಭಾಳ ವಿಷನರಿ ಅಂತ ಹೇಳ್ಕೊತಾ ಇದ್ದಾರೆ, ಏನಾರು ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಇದೆಯಂತೆ, ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಈ ಥರದ್ದು ಏನಾರು ಕನ್ಸ್ಟ್ರಕ್ಟಿವ್ ತೀರ್ಮಾನಗಳನ್ನ ಮುಖ್ಯಮಂತ್ರಿಗಳು ತಗೋಬೇಕಾಗತ್ತೆ. ಓಪನ್ ಆಗಿ ಹೇಳಬೇಕು ಅದರಲ್ಲಿ ಏನಿದೆ. ಸುಮ್ಮನೆ ಏನೋ ಅವರು ತಮಿಳ್ನಾಡೋರು ಒಂದು ಸೈಡ್ ಮಾತಾಡ್ತಾ ಹೋಗ್ತಾರೆ, ಇವರು ಒಂದು ಸೈಡ್ ಮಾತಾಡ್ತಾ ಹೋಗ್ತಾರೆ. ವಾಸ್ತವ ಏನು ಅಂತ ಯಾರೂ ಮಾತಾಡ್ತಾ ಇಲ್ಲ. ಅವ್ರನ್ನ ಯಾರು ಅಲ್ಲಿ ವಿಜುವಲ್ ತೋರಿಸ್ತಾ ಇರ್ತೀವಿ, ಅವನು ವಿಲನ್ ಅಂತ. ಅವರಲ್ಲ ವಿಲನ್ನು, ನಮ್ಗಳಿಗೆ ನಾವೇ ವಿಲನ್ಗಳು. ನಮ್ಮ ರಾಜ್ಯಗಳಿಗೆ ನಾವೇ ವಿಲನ್ನು, ಅವ್ರ ರಾಜ್ಯಗಳಿಗೆ ಅವರೇ ವಿಲನ್ನು. ನಮ್ಮ ದೇಶಕ್ಕೆ ನಾವೆಲ್ಲ ನಾಗರಿಕರೆಲ್ಲ ಸೇರಿ ನಮ್ಮ ದೇಶಕ್ಕೆ ನಾವುಗಳೇ ವಿಲನ್ನುಗಳಾಗ್ಬಿಟ್ಟಿದ್ದಾರೆ. ಕಡೆಗೆ ಮಳೆ ಮೇಲೆ ಹಾಕ್ತೀವಿ, ನಾವೇ ವಿಲನ್ಗಳು.